ಯಾವ ಪಕ್ಷ ಬರಬೇಕು ಅಂತೀರಾ? ನಮಗೆ ಕಾಂಗ್ರೆಸ್ ಬಂದ್ರೆ ಚಲೋ ರೀ. ಯಾಕೆ ಕಾಂಗ್ರೆಸ್ ಅಂತೀರಾ? ನೋಡ್ರಿ, ಒಂದೊಂದು ರಸ್ತೆಯಲ್ಲಿ ಬಡತನದ ಮಂದಿ ಜನ ಇದ್ದಾರೆ. ಅವರೊಂದು ತುತ್ತು ಅನ್ನ ಬೇಸ್ಕೊಂಡು ತಿನ್ನತ್ತಿದ್ದಾರೆ, ದುಡ್ಡು ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷನೇ ಬೇಕಂತ ಹೇಳಿ ನಮ್ಮ ಈಗ ಕೆಲವಷ್ಟು ಮಂದಿ ಹೇಳ್ತಾವ್ರೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರೋ ಗ್ಯಾರಂಟಿ ಏನಿದೆ ಆ ಗ್ಯಾರಂಟಿ ಕೊಡಬಾರ್ದಿತ್ತು, ಆ ಗ್ಯಾರಂಟಿ ಕೊಟ್ಟು ಹೆಣ್ಮಕ್ಳು ದಾರಿ ತಪ್ಪಿಸ್ತಿದ್ದಾರೆ ಅಂತಾರೆ. ದಾರಿ ಏನ್ ತಪ್ಪಿದ್ದಾರೆ ಅವ್ರಿಗೆ ಅನುಕೂಲ ಆಗೈತೆ ಅಲ್ರಿ. ಅವ್ರ ಚೈನಿ ಮಾಡ್ಕೋತೇನು ಹೋಗ್ತಾರೆ ಇವ್ರಿಗತ್ತೆ. ಅವ್ರ ಹಂಗೆ ಹೇಳ್ತಿರೋ ಒಂದಷ್ಟು ಜನ 2,000 ಕೊಡಬಾರ್ದಿತ್ತು, ಬಸ್ಸು ಫ್ರೀ ಮಾಡಬಾರ್ದಿತ್ತು, ಏನಕ್ಕೆ ಮಾಡಿದ್ರು? ಒಂದೊಂದು ಬಡ ಜನಕ್ಕೆ ಅಗದಿ ಅನುಕೂಲ ಆಗೈತೆ ಅಲ್ರಿ. ಈಗ ಅವ್ರ ಶ್ರೀಮಂತರ ಮಂದಿ ಏನ್ ಬೇಕಾದ ಮಾತಾಡ್ತಾರೆ. ಒಂದು ಬಡವರಿಗೆ ಈಗ ಅನುಕೂಲ ಆಗೈತೆ ಇಲ್ಲವ್ರು ಆಗೈತೆ ಇಲ್ಲೋ ನೀವು ಹೇಳಿ. ಆಗಿದೆ ಬಿಡಿ. ಮತ್ತೆ ಒಂದು ಔಷಧಿ ದವಾಖಾನೆ ಒಂದೇನೋ ಎಲ್ಲ ತರಾನು ಅನುಕೂಲ ಆಗಿದೆ. ಒಂದೊಂದು ಬೀದಿಯಲ್ಲಿ ಒಂದೊಂದು ಗುಡಿಸಲು ಹಾಕೊಂಡು ಬಡ ಜನ ನಿಂತಿರ್ತೈತಿ. ಅವ್ರೊಂದು ಸ್ವಲ್ಪ ಒಂದು 2,000 ರೂಪಾಯಿ ತಿಂಗಳ ಬರ್ತೈತಿ. ಅಕ್ಕಿ ಕೊಡ್ತಾ ಇದ್ದಾರೆ. ಅದ ಒಂದು 2,000 ರೂಪಾಯಿ ಬಂದದ್ದು ಏನೋ ಅಕ್ಕಿ ಬೇಳೆ ಖಾರ ಅಂತ ಉಪಾಯನೆ ಮಾಡ್ಕೊಂಡು ಅವ್ರು ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ನಿಮ್ಗೆ ಈ ಬಾರಿ ಯಾವ ಪಕ್ಷ ಬಂದ್ರೆ ಚಲೋ? ನಮಗೆ ಕಾಂಗ್ರೆಸ್ ಬರ್ಬೇಕು ನೋಡ್ರಿ. ಕಾಂಗ್ರೆಸ್ ಬರ್ಬೇಕು. ಕಾಂಗ್ರೆಸ್ ಗೆಲ್ಸ್ತೀರಾ? ಈ ಸರ್ತಿ ನಮ್ಗೆ ಕಾಂಗ್ರೆಸ್. ನಾವು ಇಷ್ಟಿರ್ತಾಗಿಂದ ನಮ್ಮ ಅಪ್ಪಗಳು ನಮ್ಮ ಅವ್ವಗಳು ಅವರೆಲ್ಲರೂ ಬರೀ ಕಾಂಗ್ರೆಸ್. ನಾವು ಬೇರೆದವ್ರಿಗಂತೂ ನಾವು ನಮ್ಮ ಊರಿಗೆ ಸಹಿತ ಬೇರೆದವ್ರ ರೋಡ್ ಕೆಟ್ಟ ಹೋಗಿದೆ ಅಂದ್ರೂ BJP ಅವ್ರು ಯಾರು ಬಂದು ನೋಡೋದಿಲ್ಲ. ನಮ್ಮ ಕಡೆ ನಾವು ಯಾವುದೋ ಒಂದು ಸ್ಕೀಮ್ ಹೋಗಲಿ, BJP ಅವರು MLA ಆದಾಗ ನಾವು ಹೋಗಿದನ್ರಿ, ಅವ್ರು ನಮ್ದೊಂದು ಸ್ಕೀಮ್ ಬಂದೈತ್ರಿ, ಅದೊಂದು ಮಾಡಿಕೊಡೋಣ. ನೀವು ನಮಗೆ ಓಟ್ ಹಾಕಿಲ್ಲ, ನೀವು ನಮ್ಮ ಕಡೆ ಬರಬೇಡ್ರಿ ಡೈರೆಕ್ಟ್ ಆಗಿ. ನಾವು ಅವ್ರದ್ದು ಸಂಚಾರ ಮಾಡೋದಿಲ್ಲ. ನಾವು ಕಾಂಗ್ರೆಸ್ ಅದು ಹೇಳಿ ಬೀಳಿ ನಮ್ಗೆ ಅದೇ ಸಂತೋಷ.